ಮೇಡಮ್ ನಮ್ಮ ಪಾಪು ಚಿಕ್ಕವಳು, ಅವಳಿಗೆ 3 ವರ್ಷ ಇರಬೇಕಾದ್ರೆ ವೀಸಿಂಗ್ ಬಂತು. ಆ ವೀಸಿಂಗ್ ಬಂದಾಗ ನಾವು ಎಲ್ಲೆಲ್ಲೋ ತೋರಿಸ್ತೀವಿ, ಅದು ಸರಿಯಾಗಿಲ್ಲ. ಸರಿಯಾಗ್ದೇ ಅಲ್ಲಿ ಒಬ್ಬ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ನೀವು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ರಿ ಅಂತ. ನಮಗೆ ಅಲ್ಲಿ ಇಂಜೆಕ್ಷನ್ ಹಾಕು ನಮ್ಮ ಪಾಪಗೆ ಹುಷಾರಿರಲಿಲ್ಲ, ಸರಿಯಾಗಿರಲಿಲ್ಲ. ಅದು ಇನ್ನೂ ಜಾಸ್ತಿನೇ ಆಯಿತು. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿದಾಗ ಇನ್ನೂ ಜಾಸ್ತಿ ಆಯಿತು. ಆವಾಗ ನಾವು ಈ ಸರ್ ಹತ್ರ ಬಂದ್ವಿ. ಈ ಸರ್ ಹತ್ರ ಬಂದಾಗ, ಈ ಮೊಹಮ್ಮದ್ ಸರ್ ಹತ್ರ ಬಂದಾಗ ಅದೇನೋ ಅವರು ನೋಡಿ ಟ್ಯಾಬ್ಲೆಟ್ ಕೊಟ್ಟರು. ಫಸ್ಟು ಆ ಟ್ಯಾಬ್ಲೆಟು ಒಂದು ಸಿರಪ್ ಕೊಟ್ಟರು. ಆ ಸಿರಪ್ಪು ಟ್ಯಾಬ್ಲೆಟು ತಗೊಂಡಾದ್ಮೇಲೆ ನನ್ನ ಮಗಳಿಗೆ 3-4 ದಿನ ನಾವು ತಗೊಂಡು ಅಲ್ಲಿ ಇಲ್ಲಿ ತಿರುಗಿದ್ದು ಉಸಿರು ಕಟ್ಕೊಂಡೆಲ್ಲ ಇದಾಗಿರೋದೆಲ್ಲ ಅದು 2 ದಿನ ಕುಡಿಸಿದ ತಕ್ಷಣವೇ ಅದು ಕ್ಯೂರ್ ಆಯಿತು. ಆಮೇಲೆ ನಾನು ಇವಾಗ 4 ವರ್ಷದಿಂದನೂ ನಮ್ಮ ಮಗಳಿಗೆ ಅಲ್ಲಿ ಈ ಡಾಕ್ಟ್ರ್ ಹತ್ರನೇ ತೋರಿಸ್ತಾ ಇದ್ದೀನಿ. ಇಲ್ಲೇ ಔಷಧಿ ತಗೋತಾ ಇದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಕೊಡಿಸ್ತಾ ಇರೋದು. ಚೆನ್ನಾಗಿದ್ದಾಳೆ, ಚೆನ್ನಾಗಿ ಕ್ಯೂರಾಗಿ ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ಇವಾಗಲೂ ಅವಳಿಗೆ ಇಲ್ಲಿಂದನೇ ತಗೊಂಡೋಗಿ ಕೊಡ್ತಾ ಇದ್ದೀವಿ. ಇನ್ನು ಈ ದೊಡ್ಡವಳಿಗೂ ಅದೇ ಥರ ಜ್ವರ ಬಂದು ಇದಾದಾಗ ಇವ್ರ ಹತ್ರನೇ ಬಂದು ಕಷಾಯ ತಗೊಂಡೋಗಿ ಕುಡಿಸಿದ್ವಿ. ಅವಳು ಚೆನ್ನಾಗಿದ್ದಾಳೆ. ಇವಾಗ ಗಾಯ ಆಗಿರೋದನ್ನು ಅವ್ರ ಹತ್ರನೇ ತಗೊಂಡು ತೋರಿಸ್ತಾ ಇದ್ದೀವಿ ಕ್ಯೂರ್ ಆಗಲಿ ಅಂತ. ಅದಲ್ಲದೆ ನಮ್ಮ ಯಜಮಾನ್ರಿಗೆ ಒಂದು ಸರಿ ಸ್ಮೈಲ್ ಸ್ಟ್ರೋಕ್ ಆಗಿತ್ತು, ಅದು ಇವರೇ ಕ್ಯೂರ್ ಮಾಡಿದ್ದು. ಎಂಥ ಇದು ಇಲ್ಲದೇ ಒಳ್ಳೆ ಇದರಲ್ಲಿ ಚೆನ್ನಾಗಿ ಇದಾಗ್ತೈತೆ. ನಾನು ಚೆನ್ನಾಗಿದ್ದೀನಿ ಇವ್ರ ಹತ್ರ ಮೆಡಿಸನ್ ತಗೊಂಡು. ಯಾವುದು ಪ್ರಾಬ್ಲಮ್ಗಳಿಲ್ಲ, ಇನ್ಸೈಡ್ ಪ್ರಾಬ್ಲಮ್ ಎಂಥದ್ದು ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು.